ಕಳೆದ ಫೆಬ್ 28ರಂದು ಇಸ್ರೇಲ್ ಮತ್ತು ಅಮೆರಿಕವು ಜಂಟಿಯಾಗಿ ನಡೆಸಿದ ಸೇನಾ ಕಾರ್ಯಾಚರಣೆಯಲ್ಲಿ ಇರಾನ್ನ ಸರ್ವೋಚ್ಚ ನಾಯಕ ಆಯತುಲ್ಲಾ ಖಮೇನಿಯವರನ್ನು ಹತ್ಯೆ ಮಾಡಿದೆ. ಅದರ ಬೆನ್ನಲ್ಲೇ ಪ್ರತಿಕ್ರಿಯಿಸಿದ ಇರಾನ್ ಸೇನೆಯು ಮಧ್ಯಪ್ರಾಚ್ಯದಲ್ಲಿರುವ ಅಮೆರಿಕ ಸೇನಾ ನೆಲೆಗಳು ಹಾಗೂ ಇಸ್ರೇಲ್ ಮೇಲೆ ದಾಳಿ ನಡೆಸಿದೆ. 1 ವಾರದಿಂದ ದಾಳಿ ಪ್ರತಿದಾಳಿಗಳು ಮುಂದುವರೆದಿದ್ದು 14 ದೇಶಗಳಿಗೆ ಯುದ್ಧ ವ್ಯಾಪಿಸಿದೆ. ಯೋಧರು, ಮಕ್ಕಳು ಹಾಗೂ ನಾಗರಿಕರು ಸೇರಿ ಸುಮಾರು 2,000ಕ್ಕಿಂತಲೂ ಹೆಚ್ಚು ಮಂದಿ ಈ ಯುದ್ಧದಲ್ಲಿ ಬಲಿಯಾಗಿದ್ದಾರೆ. ಅಮೆರಿಕ, ಇಸ್ರೇಲ್ ಸೇರಿ ಇರಾನ್ ಮೇಲೆ ಬಾಂಬುಗಳ ಸುರಿಮಳೆಗೈದರೆ ಇರಾನ್ ಅಮೆರಿಕ, ಇಸ್ರೇಲ್ ಹಾಗೂ ಅವುಗಳ ಮಿತ್ರ ರಾಷ್ಟ್ರಗಳ ಮೇಲೆ ಪ್ರತಿದಾಳಿ ನಡೆಸುತ್ತಿದೆ. ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಾಮೇನಿಯವರ ನಿಧನದ ಬಗ್ಗೆ ಜಗತ್ತಿನಾದ್ಯಂತ ಶೋಕಾಚರಣೆ ಹಾಗೂ ಆಕ್ರೋಶ ವ್ಯಕ್ತವಾಗಿದೆ. ಇನ್ನೊಂದು ಕಡೆ ಅಮೆರಿಕ, ಇಸ್ರೇಲ್ ದಾಳಿಗಳಿಗೆ ಬೆಂಬಲವಾಗಿಯೂ ವಿರೋಧವಾಗಿಯೂ ಪ್ರತಿಭಟನೆಗಳು ಕೂಡ ನಡೆಯುತ್ತಿವೆ. ಇರಾನ್ನಲ್ಲಿ ಸರ್ಕಾರ ಬದಲಿಸುವವರೆಗೆ ಸುಮ್ಮನಿರಲ್ಲ ಎಂದು ಅಮೆರಿಕ ಘೋಷಿಸಿದ್ದರೆ, ಖಮೇನಿ ಸಾವಿಗೆ ಪ್ರತೀಕಾರ ಪಡೆದೇ ತೀರುತ್ತೇವೆ ಎಂದು ಇರಾನ್ ಶಪಥಗೈದಿದೆ. ಸೌದಿ ಕತಾರ್ನಲ್ಲಿರುವ ಬೃಹತ್ ಪೆಟ್ರೋಲಿಯಂ ಹಾಗೂ ಗ್ಯಾಸ್ ಸಂಸ್ಕರಣಾ ಘಟಕಗಳ ಮೇಲೆ ದಾಳಿ ಮಾಡಿ ಅವುಗಳನ್ನು ಇರಾನ್ ಧ್ವಂಸ ಮಾಡಿದೆ. ಈ ನಡುವೆ ಹಾರ್ಮೋಸ್ ಜಲಸಂಧಿಯನ್ನು ಇರಾನ್ ಬಂದ್ ಮಾಡಿದ್ದು ನೂರಾರು ತೈಲ ಹಡಗುಗಳು ಅತಂತ್ರವಾಗಿವೆ. ಜಾಗತಿಕವಾಗಿ ಇಂಧನ ಹಾಗೂ ಗ್ಯಾಸ್ ಕೊರತೆಯ ಭೀತಿ ಉಂಟಾಗಿದ್ದು ದರ ಹೆಚ್ಚಳದ ಆತಂಕ ಇದೆ. קחו את גורלכם בידיכם. הרימו ראש. שאו מבט אל השמיים. כוחותינו שם. טייסי העולם החופשי. כולם באים לעזרתכם. Help has arrived. A short time ago, the United States military began major combat operations in Iran. Our objective is to defend the American people by eliminating imminent threats from the Iranian regime, a vicious ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.